ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂಜಕ್ಕ ಅಂತ ಮಲ್ಲವ ಬಂದು ಅಜ್ಜಿನ ಕರೀತಾರೆ. ಭಾಗ್ಯ ಆದಿ ಅವರನ್ನೇ ನೋಡ್ತಾರೆ. ಅಜ್ಜಿ ಬಂದು ಏನು ಮಲ್ಲವ ಅಂತಾರೆ. ಅಜ್ಜಿ ಅದು ನಿಮ್ಮ ಮನೆಗೆ ನೆಂಟರು ಬಂದವರಲ್ಲ, ಒಬ್ಬಟ್ಟು ಮಾಡಿದ್ದೀನಿ ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಂತಾರೆ ಮಲ್ಲವ. ಅಯ್ಯೋ ನೀವ್ಯಾಕೆ ಸುಮ್ಮನೆ ತೊಂದರೆ ತಗೊಳಕ್ಕೆ ಹೋದ್ರಿ ಅಂತಾಳೆ ಭಾಗ್ಯ. ಬಂದವರಿಗೆ ಸಿಹಿ ಮಾಡಿ ಬಿಡಿಸೋದೇನು ತೊಂದರೆನಾ? ಹಾಗೆಲ್ಲ ಏನು ಅಂದ್ಕೊಬಿಡ್ರಿ, ಸರಿಯಾಗಿ ತಿನ್ನಿರಿ ಅಂತಾರೆ ಮಲ್ಲವ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ಸ್ ಅಂತಾನೆ ಆದಿ. ಏನವ ನನಗೆ ಇವರು ಇಂಗ್ಲೀಷ್ನಲ್ಲಿ ಬೈತವ್ರಾ ಅಂತಾಳೆ ಮಲ್ಲವ. ಅಯ್ಯೋ ನೋ ಐ ಮೀನ್ ಸಾರಿ, ಇದೆಲ್ಲ ಮಾಡಿದ್ದಕ್ಕೆ ಧನ್ಯವಾದ ಹೇಳಿದೆ ಅಂತಾನೆ ಆದಿ. ಸರಿ ಒಬ್ಬಟ್ಟು ಬಿಸಿಯಾಗಿರುವಾಗಲೇ ಜಮಾಯಿಸಿ ಬರ್ತೀನಿ ನಂಜಕ್ಕ ಅಂತ ಮಲ್ಲವ ಹೋಗ್ತಾಳೆ. ಬನ್ನಿ ಎಲ್ಲರೂ ಒಳಗಡೆ ಊಟ ಮಾಡೋಣ ಅಂತಾರೆ ಅಜ್ಜಿ. ಅಮ್ಮ ನಂದೊಂದು ಕೋರಿಕೆ ಇದೆ ಅಂತಾನೆ ಆದಿ. ಏನಪ್ಪ ಅಂತಾರೆ ಅಜ್ಜಿ. ನಾವೆಲ್ಲ ಇಲ್ಲೇ ಊಟ ಮಾಡೋಣವಾ ಅಂತಾನೆ ಆದಿ. ಅಷ್ಟೇ ತಾನೇ, ಇರು ಎಲ್ಲರನ್ನ ಕರ್ಕೊಂಡು ಬರ್ತೀನಿ ಅಂತ ಅಜ್ಜಿ ಎಲ್ಲರನ್ನು ಊಟಕ್ಕೆ ಕರ್ಕೊಂಡು ಬರ್ತಾರೆ. ಊಟಕ್ಕೆ ಬೇಕಾದ ಎಲ್ಲ ಐಟಮ್ನ ತಂದಿರ್ತಾರೆ. ನೋಡ್ರಪ್ಪ, ನಿಮಗೆ ಮೇಲೆ ಕೂತ್ಕೊಂಡು ಅಭ್ಯಾಸ, ಇಲ್ಲಿ ಆ ವ್ಯವಸ್ಥೆ ಇಲ್ವಲ್ಲ ಅಂತಾರೆ ತಾತ. ಹೌದವ್ವ, ನಿನಗೆ ಹೊಂದಾಣಿಕೆ ಆಗಲ್ಲ ಅನಿಸುತ್ತೆ, ಕಷ್ಟ ಆದರೆ ಹೇಳಮ್ಮ, ನಿನ್ನ ಕಡೆ ಏನೇನು ಮಾಡ್ತಾರೋ ಅದನ್ನೇ ಮಾಡೋಣ, ನೀನು ನಮಗೆ ಸಹಾಯ ಮಾಡು ಅಂತಾರೆ ಅಜ್ಜಿ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣವ ಅಂತಾಳೆ ಭಾಗ್ಯ. ಅಲ್ಲಕ್ಕ, ಅಣ್ಣವರಿಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತಾರೆ ಪದ್ದು. ಇಲ್ಲ, ನಾನು ಹುಟ್ತಾನೆ ಹಾಸಿಗೆಯಲ್ಲೂ ಮಲಗಲಿಲ್ಲ, ನನ್ನ ಅಮ್ಮನ ಮಡ್ಲಲ್ಲೇ ಮಲಗಿದ್ದೆ ಅಂತಾನೆ ಆದಿ. ಹಸಿವಾಗ್ತಿದೆ, ಊಟ ಮಾಡೋಣ ಅಂತಾರೆ ತಾತ. ನಾನು ಎಲ್ರಿಗೂ ಬಡಿಸ್ತೀನಿ ಅಂತಲೇ ಭಾಗ್ಯ. ಅಕ್ಕ ನೀವು ನಂಟರು, ನಿಮ್ಮ ಕೈಲಿ ಕೆಲಸ ಮಾಡಿಸಲ್ಲ, ನಾನು ಮಾಡ್ತೀನಿ ಅಂತ ಪದ್ದು ಎಲ್ರಿಗೂ ಊಟಕ್ಕೆ ಹಾಕ್ತಾರೆ. ಮೊದಲಿಗೆ ಒಬ್ಬಟ್ಟನ್ನು ಬಡಿಸ್ತಾರೆ. ಶುರು ಮಾಡಿ ಅಂತಾರೆ ಅಜ್ಜಿ. ಮಾತಾಡ್ತಾ ಒಬ್ಬಟ್ಟನ್ನು ತಿಂತಾ ಇರುವಾಗ ಭಾಗ್ಯ ಆದಿನ ನೋಡ್ತಾ, ಆದಿಯವರೇ ನೀವು ಒಂಥರ ನೀರು ಇದ್ದ ಹಾಗೆ, ಯಾವ ಪಾತ್ರೆಗೆ ಹಾಕ್ತೀವೋ ಆ ಆಕಾರ ತಗೊಂಡ್ಬಿಡ್ತೀರಾ. ನಿಮ್ಮಂಥವ್ರು ಒಬ್ಬರನ್ನ ನನ್ನ ಜೀವನದಲ್ಲಿ ಕೊಟ್ಟು ಆ ದೇವರು ನನ್ನ ಜೀವನನ ಇನ್ನೂ ಚೆನ್ನಾಗಿ ಮಾಡಿಬಿಟ್ಟ ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ. ಅವರದ್ದು ಊಟ ಆದಮೇಲೆ ಅಜ್ಜಿ ಪದ್ದುಗೆ ಭಾಗ್ಯನ ಬಡಿಸ್ತಾಳೆ. ಪದ್ದು ಊಟ ಮಾಡುವಾಗ ಮಗು ಅಳೋಕ್ಕೆ ಶುರು ಮಾಡ್ತಾಳೆ. ಇಷ್ಟೊತ್ತು ಮಲಗಿದ್ಲು, ಈಗಲೇ ಅಳೋಕ್ಕೆ ಶುರುವಾಯಿತು ಅಂತ ಪದ್ದು ಹೇಳುವಾಗ, ನೀವು ಆರಾಮಾಗಿ ಊಟ ಮಾಡಿ, ನಾನು ಹೋಗಿ ನೋಡ್ತೀನಿ ಅಂತ ಭಾಗ್ಯ ಮಗು ಹತ್ರ ಹೋಗಿ ಅದನ್ನು ಎತ್ಕೊಂಡು ಹೊರಗೆ ಕರ್ಕೊಂಡು ಬಂದು, ಅಮ್ಮ ನೋಡು ಬಂಗಾರಿ ಅಂತ ಸಮಾಧಾನ ಮಾಡೋಕ್ಕೆ ನೋಡ್ತಾಳೆ. ಹೇಳಿದ್ನಲ್ಲ ಅಕ್ಕ, ಅವಳಿಗೆ ನಾನೇ ಬರಬೇಕು ಅಂತಾರೆ ಪದ್ದು. ಇಲ್ಲ ನೀವು ಊಟಕ್ಕೆ ಕೂತಿದ್ದೀರಾ, ಹಾಗೆಲ್ಲ ಎದ್ದೇಳಬಾರ್ದು, ನಾನು ನೋಡ್ತೀನಿ ಇರಿ ಅಂತಾನೆ ಆದಿ. ಅಣ್ಣವರೇ, ಅಕ್ಕವ್ರ ಕೈಲೇ ಕೇಳಲಿಲ್ಲ, ಇನ್ನು ನಿಮ್ಮ ಕೈಲಿ ಕೇಳ್ತಾರಾ? ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಅಂತಾಳೆ ಪದ್ದು. ಗೊತ್ತಾಗಲ್ಲ ಅಂತ ನೀವು ಹೇಳಿದರೆ ಹೇಗೆ? ಅದೇನು ಹೆಣ್ಮಕ್ಳ ಕೈಲೇ ಮಾತ್ರ ಮಗು ಸಮಾಧಾನ ಆಗುತ್ತಾ? ನಾನು ನೋಡೇ ಬಿಡ್ತೀನಿ, ಭಾಗ್ಯ ಮಗುನ ಕೊಡಿಲಿ ಅಂತ ಆದಿ ಮಗುನ ಸಮಾಧಾನ ಮಾಡಿ ಮುದ್ದು ಮಾಡ್ತಾನೆ. ಭಾಗ್ಯವರೇ ನೋಡಿದ್ರಾ ಹೆಂಗೆ ಅಳಿಸಿ ನಿಲ್ಲಿಸಿದ್ಲು ಅಂತ, ನೋಡಿ ಕೈಯೆಲ್ಲ ಎಷ್ಟು ಸಾಫ್ಟ್ ಆಗಿದೆ, ಕ್ಯೂಟ್ ಆಗಿದ್ದಾಳಲ್ಲ ಅಂತಾನೆ ಆದಿ. ಆಗ ಭಾಗ್ಯಂಗೆ ಆದಿ ಅವತ್ತು, ಭಾಗ್ಯ ತನ್ಮಯ್ ಇಬ್ಬರು ನನ್ನ ಸ್ವಂತ ಮಕ್ಕಳು, ಇನ್ಯಾವತ್ತೂ ನನ್ನ ಸ್ವಂತ ಮಕ್ಕಳು ಬೇಕು ಅಂತ ನಾನು ಕೇಳಲ್ಲ ಅಂದಿದ್ದು ನೆನಪಾಗಿ, ಪಾಪ ಆದಿಯವರೇ ನೀವು ಇಂಥ ಖುಷಿ ಅನುಭವನ ನಿಮ್ಮ ಜೀವನದಲ್ಲಿ ನೀವು ಪಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ? ಆಗಲೇ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿಬಿಟ್ಟಿದ್ದಾರೆ. ಈ ಥರ ಸಮಾಧಾನ ಮಾಡೋದು, ಎತ್ಕೊಂಡು ಮುದ್ದಾಡೋದು ಎಷ್ಟು ಚಂದದ ಅನುಭವ, ಇದನ್ನು ನೀವು ಮಿಸ್ ಮಾಡ್ಕೊಂಡ್ರಿ, ಸಾರಿ ಆದಿಯವರೇ ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ. ಈಚೆ ತನ್ಮಯ್ ನಿಂತ್ಕೊಂಡು, ಎಲ್ಲಿ ಹೋದರು ಅಜ್ಜಿ, ಯಾಕೆ ಹೀಗೆ ಮಾಡಿದರು? ಅಟ್ಲೀಸ್ಟ್ ಇಲ್ಲಾದರೂ ಬರ್ಬೋದಿತ್ತಲ್ವಾ? ಅಜ್ಜಿ ಫೋನ್ ಕೂಡ ತಗೊಂಡು ಹೋಗಿಲ್ಲ, ಅಜ್ಜಿ ಯಾಕೆ ಹೀಗೆ ಮಾಡ್ತಿದ್ದಾರೋ ಏನೋ? ಅಜ್ಜಿ ಎಲ್ರಿಗೂ ನೀವೇ ಅಲ್ವಾ ಬೈಯೋದು, ಜವಾಬ್ದಾರಿಯಿಂದ ಇರಬೇಕು, ಇಂಥ ವಿಷಯದಲ್ಲಿ ಹುಡುಗಾಟ ಆಡಬಾರ್ದು ಅಂತ. ಇವಾಗ ನೀವೇ ಈ ಥರ ಮಾಡಿದರೆ ಹೇಗಜ್ಜಿ? ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಜ್ಜಿ, ನನಗೆ ತುಂಬ ಭಯ ಆಗ್ತಿದೆ ಅಂತ ದೇವ್ರ ಮುಂದೆ ಬಂದು ಕೈ ಮುಗಿದು, ದೇವರೇ ಮಕ್ಕಳು ಏನೇ ಕೇಳಿದ್ರು ನೀನು ಇಲ್ಲ ಅಂತ ಹೇಳಲ್ಲ ಅಂತ ಅಮ್ಮ ಹೇಳ್ತಾನೆ ಇರ್ತಾಳೆ. ನನಗೊಂದು ವಿಶ್ ಇದೆ, ಅದನ್ನು ನಡೆಸ್ಕೊಡು ಪ್ಲೀಸ್. ಅಜ್ಜಿ ಕಾಣಿಸ್ತಿಲ್ವಂತೆ, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ, ಫೋನ್ ಕೂಡ ತಗೊಂಡೋಗಿಲ್ಲ, ಪ್ಲೀಸ್ ಎಲ್ಲಿದ್ದಾರೆ ಅಂತ ಹುಡ್ಕೊಡು ದೇವ್ರೆ. ಅವರು ಆರಾಮಾಗಿ ಮನೆಗೆ ಬರಬೇಕು, ತುಂಬ ನಡೆದ್ರೆ ಸುಸ್ತಾಗುತ್ತೆ, ತುಂಬ ಟೈಮ್ ಊಟ ಮಾಡಿಲ್ಲ ಅಂದರೆ ತಲೆಯೆಲ್ಲ ಸುತ್ತು ಬರುತ್ತೆ ಅವರಿಗೆ, ಆ ಥರ ಏನೂ ಆಗದೆ ವಾಪಸ್ ಮನೆಗೆ ಕರ್ಕೊಂಡು ಬಾ ದೇವ್ರೆ. ಅವ್ರು ಬೇಗ ಮನೆಗೆ ಬಂದರೆ ನೀನೇನು ಕೇಳ್ತೀಯೋ ಅದನ್ನೆಲ್ಲ ಕೊಡಿಸ್ತೀನಿ, ಪ್ಲೀಸ್ ದೇವ್ರೆ ಪ್ಲೀಸ್ ಅಂತಾನೆ ತನ್ಮಯ್. ಆಗ ಕನಿಕಾ ಬಂದು ತನ್ಮಯನ ನೋಡಿ ನಿಂತ್ಕೋತಾಳೆ. ಅವ್ನು ಬರುವಾಗ, ಓಹೋ ಏನಪ್ಪ ಬೇಡ್ಕೋತಿದ್ದೆ ದೇವ್ರ ಹತ್ರ, ಓ ಇವಾಗ ಫ್ಲ್ಯಾಶ್ ಆಯಿತು, ಅಜ್ಜಿ ಎಲ್ಲಿದ್ದಾರೋ ಹುಡ್ಕೊಡು ಅಂತನಾ? ಏನೋ ನಿನ್ನ ಕತೆ, ಒಂದು ಕಡೆ ಅಮ್ಮನೂ ಇಲ್ಲ ಅಜ್ಜಿನೂ ಇಲ್ಲ ಅಂತಾಳೆ ಕನಿಕಾ. ಆಂಟಿ ಪ್ಲೀಸ್ ನಗಬೇಡಿ,
ತಪ್ಪದು ಅಂತಾನೆ ತನ್ಮಯ್. ಆಗ ಕನಿಕಾ ಅವ್ನ ಕಿವಿನ ಹಿಂಡಿ, ಯಾವುದೋ ತಪ್ಪು? ನನಗೆ ಯಾರೋ ಕೊಟ್ಟಿದ್ದ ಗಿಫ್ಟನ್ನು ಹಾಳು ಮಾಡಿ ನಗ್ತಿದ್ಯಲ್ಲ, ಅದು ತಪ್ಪಲ್ವಾ? ನನ್ನ ಮೇಕಪ್ ಕಿಟ್ಟನ್ನು ಯೂಸ್ ಮಾಡಿಕೊಂಡು ಮುಖಕ್ಕೆ ಉಜ್ಕೊಂಡು ಬೇಕಾಬಿಟ್ಟು ಮೆರೀತಿದ್ಯಲ್ಲ, ಸರಿನಾ? ತಪ್ಪಂತೆ ತಪ್ಪು. ನೀನು ಮಾಡಿದ್ದಕ್ಕೆ ಆಗಬೇಕಾಗಿದ್ದೆ. ನೀನು ನಿನ್ನ ಅಮ್ಮನ ತರಹನೇ ಏನಾದರೂ ಹೇಳಿದರೆ ಸಾಕು ಕಣ್ಣಿಂದ ನೀರನ್ನು ಸುರಿಸ್ತೀಯ ಅಂತಾಳೆ ಕನಿಕಾ. ಆಂಟಿ, ನೀವು ಜಾಸ್ತಿ ಮಾತಾಡ್ತಿದ್ದೀರಾ. ಅಮ್ಮ ಬರಲಿ, ಅವಳಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತಾನೆ ತನ್ಮಯ್. ಹೋಗಿ ಕಂಪ್ಲೇಂಟ್ ಮಾಡ್ಕೊ, ಮಾಡಿದರೆ ಏನಾಗುತ್ತೆ ಅಂತ ನಾನು ನೋಡ್ತೀನಿ ಅಂತ ಕನಿಕಾ ಹೋಗ್ತಾಳೆ. ನಾನು ಭಯ ಪಡ್ತಿದ್ರೆ ಈ ಆಂಟಿ ಭಯಪಡಿಸ್ತಾನೆ ಇರ್ತಾರೆ. ಈಗಲೇ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಫೋನ್ ಮಾಡಿ, ಯಾಕೆ ಅಮ್ಮಂಗೆ ಕನೆಕ್ಟ್ ಆಗ್ತಿಲ್ಲ ಅಂತಾನೆ ತನ್ಮಯ್. ಈಚೆ ಪದ್ದು ಕೂತ್ಕೊಂಡು ಮಲ್ಲಿಗೆ ಹೂ ಕಟ್ತಾ ಇರ್ತಾರೆ. ಆಗ ಭಾಗ್ಯ ಬಂದು, ಅರೆ ಅಕ್ಕ, ಮಲ್ಲಿಗೆ ಹೂ ಕಟ್ತಾ ಇದ್ದೀರಾ? ಮಲ್ಕೊಂಡ್ಲ ಪುಟ್ಟಿ ಅಂತಾಳೆ. ಅಣ್ಣವ್ರ ಕೈಗೆ ಹೋಗಿ ಬಂದಮೇಲೆ ನೆಮ್ಮದಿಯಾಗಿ ಮಲಗಿದ್ದಾಳೆ. ಅವ್ರ ಕೈಲಿ ಏನು ಜಾದು ಇದೆ ಅನಿಸುತ್ತಕ್ಕ. ಮಕ್ಕಳು ಆ ಥರ ಎಲ್ಲರ ಕೈಲೂ ಸಮಾಧಾನ ಆಗಲ್ಲ. ಅದೆಲ್ಲ ಬಿಡಿ ಅಕ್ಕ, ನೀವು ಎಲ್ಲ ನಿಮಗೆ ಮಲ್ಲಿಗೆ ಹೂ ಅಂದರೆ ಇಷ್ಟನಾ ಅಂತಾರೆ ಪದ್ದು. ಮಲ್ಲಿಗೆ ಹೂ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ ಹೇಳಿ ಅಂತಾಳೆ ಭಾಗ್ಯ. ಆಗ ಆದಿ ಬರ್ತಾನೆ. ಅಣ್ಣವರೇ, ಅಕ್ಕವರಿಗೆ ಮಲ್ಲಿಗೆ ಹೂ ಅಂದರೆ ಇಷ್ಟ ಅಂತೆ, ತಗೊಳ್ಳಿ ಮುಡಿಸಿ ಅಂತಾರೆ ಪದ್ದು. ಪರವಾಗಿಲ್ಲ ಅಂತಾಳೆ ಭಾಗ್ಯ. ಆಗ ಅಜ್ಜಿ ತಾತನು ಬರ್ತಾರೆ. ಪರವಾಗಿಲ್ಲ ಅಂದರೆ ಹೇಗೆ? ಮುಡ್ಕೋಬೇಕು ಅಂದರೆ ಮುಡ್ಕೋಬೇಕು. ಏಯ್, ನೀನು ಯಾಕಯ್ಯ ಇಷ್ಟು ನಾಚ್ಕೋತಿದ್ಯಾ? ನನಗೆ ಯಾರಾದರೂ ಹೆಂಡತಿಗೆ ಹೂ ಮುಡಿಸು ಅಂತ ಹೇಳಿದರೆ ಪಟ್ ಅಂತ ಮುಡಿಸ್ಬಿಡ್ತಿದ್ದೆ. ನೀನು ನೋಡಿದರೆ ಮೀನಾಮೇಷ ಎಣಿಸ್ತಿದ್ಯಾ ಅಂತಾರೆ ತಾತ. ನಾಚ್ಕೊಳ್ಳೋದು ನೋಡು, ಕೂತ್ಕೋ, ಹೂ ಕೊಡು ಬದ್ದು, ಕೊಡಮ್ಮ ಹೂ ಅಂತ ಆದಿಗೆ ಹೂ ಕೊಡ್ತಾರೆ ಅಜ್ಜಿ. ಆದಿ ಹೂ ಮುಡಿಸ್ತಾನೆ. ಎಲ್ಲವ ನಿನ್ನ ಕೈ ಕೊಡು, ಕೈ ನೋಡಿ ಶಾಸ್ತ್ರ ಹೇಳ್ತೀನಿ ಅಂತಾರೆ ಅಜ್ಜಿ. ಇದು ಬೇರೆ ಮಾಡ್ತೀರಾ ಅಂತಾನೆ ಆದಿ. ಯಾರ ಹೆಂಡತಿ ಅವಳು? ನನ್ನ ಹೆಂಡತಿ, ಅವಳಿಗೆ ಏನು ಬರಲ್ಲ, ಎಲ್ಲ ಬರುತ್ತೆ. ನಿನ್ನ ಕೈ ಕೊಡಮ್ಮ, ನಿನ್ನ ಭವಿಷ್ಯ ಹೇಳ್ತಾಳೆ ಅಂತಾರೆ ತಾತ. ಅಜ್ಜಿ ಭಾಗ್ಯನ ಕೈ ನೋಡಿ, ನೀವಿಬ್ಬರ ಜೋಡಿ ನಮ್ಮ ಅಪ್ಪ ಸಾಕ್ಷಾತ್ ಶಿವ ಮತ್ತು ನಮ್ಮಮ್ಮ ಸಾಕ್ಷಾತ್ ಪಾರ್ವತಿ ಥರನೇ ಇದೆ. ಕಟ್ಟು ಮಸ್ತಾದ ಆರೋಗ್ಯ ಕಣಮ್ಮ ನಿಂದು. ನೀನು 12 ಮಕ್ಕಳನ್ನು ಹಡಿಬೋದು ಅಂತಾರೆ ಅಜ್ಜಿ. ಭಾಗ್ಯ ಆದಿ ಮುಖ ನೋಡ್ತಾಳೆ. ನೋಡವ್ವ, ನಿನ್ನ ಮನೆಗೆ ಒಂದು ಹೆಣ್ಣು ಬರುತ್ತೆ, ಒಂದು ಹೆಣ್ಣು ಹೋಗುತ್ತೆ. ನೀನು ಎಲ್ಲರ ಹೃದಯಕ್ಕೂ ಮದ್ದು ಕೊಡೋಳು. ನಿನ್ನಿಂದ ಹಿರಿ ಜೀವಕ್ಕೆ ತಂಪು ಸಿಗುತ್ತೆ ಅಂತಾರೆ ಅಜ್ಜಿ. ಅಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತೀರಾ ಅಂತಾಳೆ ಭಾಗ್ಯ. ಇಲ್ಲವಾ, ಎಲ್ಲ ಒಳ್ಳೆಯದಾಗೋ ಜೀವನ ಯಾರಿಗೈತೆ ಹೇಳು? 7 ಸಮುದ್ರ ದಾಟಿ ಬರೋ ಸವಾಲು ನಿನ್ನ ಜೀವನನ ಮುಳುಗಿಸುತ್ತೆ ಅಂತಾರೆ ಅಜ್ಜಿ. ಅಜ್ಜಿ, ಏನು ಹೊಸದೆಲ್ಲ ಹೇಳ್ತಿದ್ದೀರಾ ಅಂತಾನೆ ಆದಿ. ಹೊಸದೇನು ಹೇಳ್ತಿಲ್ಲಪ್ಪ, ಜೀವನದ ಕೈ ಸತ್ಯನೇ ನಾನು ಹೇಳ್ತಿರೋದು. ನೋಡು, ನಿನ್ನ ಜೀವನ ಮುಳುಗಬಾರ್ದು ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ನೀನಿರಬೇಕು. ಇದನ್ನು ಜ್ಞಾಪಕದಲ್ಲಿಟ್ಕೋ ಅಂತಾರೆ ಅಜ್ಜಿ. ಈಚೆ ಪೂಜಾ ತನ್ಮಯ್, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನಾನು ಹೇಳೋದನ್ನು ಕೇಳು, ಇವಾಗ ಕಾಲ್ ಮಾಡೋದು ಬೇಡ ಅಂತಾಳೆ. ಇಲ್ಲ, ಇವಾಗಲೇ ಮಾಡಬೇಕು ಅಂತಾನೆ ತನ್ಮಯ್. ಆವಾಗಲೇ ಮಾವನ ಫೋನಿಂದ ಟ್ರೈ ಮಾಡಿದೆ ತಾನೆ, ಕನೆಕ್ಟ್ ಆಗಿಲ್ಲ ತಾನೆ, ಹೀಗಿರುವಾಗ ಹೇಗೋ ಆಗುತ್ತೆ ಅಂತಾಳೆ ಪೂಜಾ. ಚಿಕ್ಕಿ, ಟ್ರೈ ಮಾಡೋಕೇನೋ, ನೀನು ಟ್ರೈ ಮಾಡು ಅಂತಾನೆ ತನ್ಮಯ್. ಬೇಡ, ಅವ್ರು ಟೆನ್ಷನ್ ಆಗ್ತಾಳೆ, ಸುಮ್ಮನಿರು ಅಂತಾಳೆ ಪೂಜಾ. ಚಿಕ್ಕಿ, ನೀನು ಟ್ರೈ ಮಾಡ್ತೀಯಲ್ಲ ಅಂದರೆ ಅಜ್ಜಿನ ಹುಡ್ಕೊಂಡು ನಾನೇ ಆ ಮನೆಗೆ ಹೋಗ್ತೀನಿ ಅಂತಾನೆ ತನ್ಮಯ್. ನಿಂತ್ಕೋ, ಬರ್ತಾ ತುಂಬ ಹಠ ಮಾಡ್ತಿದ್ಯಾ ಅಂತ ಪೂಜಾ ಭಾಗ್ಯಂಗೆ ಕಾಲ್ ಮಾಡ್ತಾಳೆ. ತನ್ಮಯ್, ರಿಂಗ್ ಆಗ್ತಿದೆ ಅಂತಾಳೆ ಪೂಜಾ. ಈಚೆ ಭಾಗ್ಯ, ಫೋನ್ ರಿಂಗ್ ಆಗ್ತಾ ಇದೆ ಅಂತ. ಹಲೋ, ಹೇಳು ಪೂಜಾ ಅಂತಾಳೆ. ಚಿಕ್ಕಿ ಅಲ್ಲ, ನಾನು ತನ್ಮಯ್ ಅಂತಾನೆ ತನ್ಮಯ್. ಹೇಳು ತನ್ಮಯ್ ಅಂತಾಳೆ ಭಾಗ್ಯ. ಅಮ್ಮ, ಅಜ್ಜಿ ಎಲ್ಲೂ ಕಾಣಿಸ್ತಿಲ್ಲಮ್ಮ ಅಂತಾನೆ ತನ್ಮಯ್. ಏನಂದರೆ ತನ್ಮಯ್? ಅಜ್ಜಿ ಸರಿಯಾಗಿ ಕೇಳಿಸ್ತಿಲ್ಲ, ಆಮೇಲೆ ಫೋನ್ ಮಾಡಲಾ ಅಂತಾಳೆ ಭಾಗ್ಯ. ಇಲ್ಲಮ್ಮ, ಅಜ್ಜಿ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ತನ್ಮಯ್. ಅಜ್ಜಿ ಹಲೋ ತನ್ಮಯ್ ಅಂತಾಳೆ ಭಾಗ್ಯ. ಚಿಕ್ಕಿ, ಕಾಲ್ ಕಟ್ಟಾಗೋಯ್ತು, ಫೋನ್ ಅಂತಾನೆ ಚಿನ್ಮಯ್. ಏನಾಯಿತು ಭಾಗ್ಯ ಅಂತಾನೆ ಆದಿ. ಅದೇನೋ ಅಜ್ಜಿ ಅಂತ ಹೇಳ್ತಿದ್ದ, ಅಷ್ಟರಲ್ಲಿ ಫೋನ್ ಕಟ್ಟಾಯಿತು, ಮತ್ತೆ ಮಾಡ್ತೀನಿ ಅಂತ ನೆಟ್ವರ್ಕ್ ಸಿಗ್ತಿಲ್ಲ ಆದಿಯವ್ರೆ ಅಂತ ಫೋನ್ ನೋಡ್ತಾ ಮುಂದೆ ಹೋಗ್ತಾ ಕಾಲಿಗೆ ಏಟಾಗುತ್ತೆ. ಅಮ್ಮ ಅಂತ ಭಾಗ್ಯ ಕೂಗ್ತಾಳೆ. ಭಾಗ್ಯ, ಕೂತ್ಕೊಳ್ಳಿ, ಕಾಲಲ್ಲಿ ರಕ್ತ ಬರ್ತಾ ಇದೆ, ಅದಕ್ಕೆ ಹೇಳಿದು, ಟೆನ್ಷನ್ ಮಾಡ್ಕೋಬಾರ್ದು ಅಂತಾನೆ ಆದಿ. ತನ್ಮಯ್ ಅಜ್ಜಿ ಅಂದಿದ್ನ ಸರಿಯಾಗಿ ಕೇಳಿಸ್ತಾನೂ ಇರಲಿಲ್ಲ, ಕಟ್ ಆಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು ಅಂತಾಳೆ ಭಾಗ್ಯ. ಫೋನ್ ಕೊಡಿ ಭಾಗ್ಯ, ಸಿಗ್ನಲ್ ಸಿಕ್ತು ನೋಡಿ ಅಂತ ಫೋನ್ ಕೊಡ್ತಾನೆ ಆದಿ. ಆಗ ಭಾಗ್ಯ ಕಾಲ್ ಮಾಡಿ, ಹಲೋ ತನ್ಮಯ್, ಈಗ ಕೇಳಿಸ್ತಿದ್ಯಾ ಅಂತಾಳೆ. ಹಾಂ ಅಮ್ಮ, ಕೇಳಿಸ್ತಿದೆ ಅಂತಾನೆ ತನ್ಮಯ್. ಅದೇನು ಅಜ್ಜಿ ಅಂತ ಇದ್ದೆ ಅಂತಾಳೆ ಭಾಗ್ಯ. ಆಗ ತನ್ಮಯ್ ಎಲ್ಲ ವಿಷಯ ಹೇಳಿ, ಅಮ್ಮ ನನಗೆ ತುಂಬ ಭಯ ಆಗ್ತಿದೆ ಅಮ್ಮ, ಪ್ಲೀಸ್ ಬೇಗ ಬಾ ಅಂತಾನೆ ತನ್ಮಯ್. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ನಾನು ಈಗಲೇ ಹೊರಡ್ತೀನಿ, ಸರಿನಾ ಅಂತಾಳೆ. ಸರಿ ಅಮ್ಮ ಅಂತ ಕಾಲ್ ಕಟ್ ಮಾಡ್ತಾನೆ ತನ್ಮಯ್. ಏನಾಯಿತು ಭಾಗ್ಯ ಅಂತಾನೆ ಆದಿ. ಅದೇನೋ ಅತ್ತೆ ಫೋನ್ ರಿಸೀವ್ ಮಾಡ್ತಿಲ್ವಂತೆ, ಎಲ್ಲೂ ಕಾಣ್ತಾನೂ ಇಲ್ವಂತೆ ಅಂತಾಳೆ ಭಾಗ್ಯ. ಈಚೆ ತನ್ಮಯ್ ಕಿಶನ್ ಪೂಜಾ ಮಧ್ಯೆ ಮಲಗಿರ್ತಾನೆ. ಎಚ್ಚರಾಗಿ ಕೂತ್ಕೊಂಡು, ಚಿಕ್ಕಿ ನನಗೆ ಕುಡಿಯೋಕೆ ನೀರು ಬೇಕು ಅಂತಾನೆ. ಅಲ್ಲೇ ಟೇಬಲ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ, ಹೋಗಿ ಕುಡಿ ಅಂತಾಳೆ ಪೂಜಾ. ಚಿಕ್ಕಪ್ಪನೂ ಮಲಗಿದ್ದಾರೆ. ನಾನೇ ಹೋಗಿ ಕುಡ್ಕೊಂಡು ಬರ್ತೀನಿ ಅಂತ ತನ್ಮಯ್ ಹೊರಗಡೆ ಬರ್ತಾನೆ. ಆಗ ಮೀನಾಕ್ಷಿ ತಲೆಯೆಲ್ಲ ಕೆದ್ಕೊಂಡು ಉಪ್ಪರ್ಗೆ ಮೇಲೆ ಹೋಗ್ತಾ ಇರ್ತಾಳೆ.
ಅವರನ್ನು ನೋಡಿ ಭೂತ ಅಂದ್ಕೊಂಡು ಭಯದಿಂದ ಅಮ್ಮ ಅಂತ ಕೂಗಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆಗ ಪೂಜಾ ಮತ್ತು ಕಿಶನ್ ಬಂದು ತನ್ಮಯ್ ಬಿದ್ದಿರೋದನ್ನು ನೋಡಿ ತನ್ಮಯ್ ಏನಾಯಿತು ಎದ್ದೇಳು ಕಣ್ಬಿಡು ಅಂತ ಎಬ್ಸೋಕ್ಕೆ ನೋಡ್ತಾರೆ. ಆಗ ಕಾಮತ್ ಮತ್ತು ಕನ್ನಿಕಾ ಅಲ್ಲಿಗೆ ಬರ್ತಾರೆ. ನೀರು ತೊಗೊಂಡು ಬಾ ಅಂತಾಳೆ ಪೂಜಾ. ಕಿಶನ್ ನೀರು ತರ್ತಾನೆ. ಏನಾಯಿತು ಅಂತಾರೆ ಕಾಮತ್. ಕಿಶನ್ ಮುಖಕ್ಕೆ ನೀರನ್ನು ಚಿಮುಕಿಸ್ತಾನೆ. ತನ್ಮಯ್ ಎಚ್ಚರಾಗಿ ಕೂತ್ಕೊಂಡು ಏನೋ ನೋಡಿದೆ ಅಂತಾನೆ. ಏನೋ ನೋಡಿದೆ ಎಲ್ಲಿ ಅಂತಾರೆ ಕಾಮತ್. ಬ್ರೋತತ ನಾನೇನು ನೋಡಿದೆ ಮೇಲ್ಗಡೆ ಹೋಗೋದನ್ನು ನೋಡಿದೆ ಅಂತಾನೆ ತನ್ಮಯ್ ಏನು ನೋಡಿದ್ಯಾ ಅಲ್ಲೇನೂ ಇಲ್ಲ ಅಂತಾಳೆ ಪೂಜಾ. ಇಲ್ಲ ಚಿಕ್ಕಿ ಈಗ ಜಸ್ಟ್ ನೋಡಿದೆ ಅಂತಾನೆ ತನ್ಮಯ್. ಕರ್ಮ ನಿದ್ದೆ ಕಣ್ಣಲ್ಲಿ ಎದ್ದು ಬಂದುಬಿಟ್ಟು ಏನು ನೋಡಿದ್ದೀನಿ ಅಂತ ಬಡ್ಕೊತಿದ್ದಾನೆ ಅಂತ ಕನಿಕಾ ಹೇಳ್ತಾಳೆ. ಇಲ್ಲ ನಾನು ಬಂದಾಗ ನೋಡಿದೆ ಅಲ್ಲಿ ಮೇಲೆ ಹೋಗ್ತಾ ಇತ್ತು ಅಂತಾನೆ ತನ್ಮಯ್. ಅಲ್ಲೇನೋ ಇಲ್ವಲ್ಲೋ ಅಂತಾನೆ ಕಿಶನ್. ಪೂಜಾ ಅವನು ಭಯ ಬಿದ್ದಿದ್ದಾನೆ, ಅವನ್ನ ಒಳಗಡೆ ಕರ್ಕೊಂಡು ಹೋಗು ಅಂತಾರೆ ಕಾಮತ್. ಪೂಜಾ ಮತ್ತು ಕಿಶನ್ ತನ್ಮಯ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಏನೋ ಮಿಸ್ ಹೊಡಿತಿದ್ಯಲ್ಲ ತನ್ಮಯ್ ಏನೋ ನೋಡಿದ್ದಾನ ಅಂತ ಖಂಡಿತವಾಗಿ ಹೇಳ್ತಿದ್ದಾನೆ, ಅಂದರೆ ಖಂಡಿತವಾಗ್ಲೂ ಏನೋ ನೋಡಿದ್ದಾನೆ ಅಂತ ಅರ್ಥ ಅಂತ ಕಾಮತ್ ಮೇಲ್ಗಡೆ ಬಂದು ಮೀನಾಕ್ಷಿ ವಿಚಿತ್ರವಾಗಿ ಆಡ್ತಾ ಪೇಪರ್ ಮೇಲೆ ಬೆಸ್ಟ್ ಹನಿಮೂನ್ ಫಾರ್ ಎವರ್ ಅಂತ ಕೆಳಗಡೆ ಗಿಚ್ಚಿ ಅದನ್ನು ಅಲ್ಲಿಟ್ಟು ರೂಮಿಗೆ ಹೋಗ್ತಾರೆ. ಅದನ್ನು ಕಾಮತ್ ಬಂದು ಎತ್ಕೊಂಡು ನೋಡಿ ರೂಮ್ ಒಳಗೆ ನೋಡಿ ಶಾಕ್ ಆಗ್ತಾರೆ. ಈಚೆ ಕುಸುಮ ಹತ್ರ ಡಾಕ್ಟರ್ ಬಂದು ನೀವು ಇಲ್ಲಿದ್ದೀರಾ, ಅವರನ್ನು ಐಶ್ವರ್ಯಗೆ ಶಿಫ್ಟ್ ಮಾಡಲೇಬೇಕು, ಇನ್ನು 2 ದಿವಸದಲ್ಲಿ ಅವರಿಗೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಜೀವಕ್ಕಾಪಾಯ, ಏನಾದರೂ ಮಾಡಿ ಹಣ ಕಟ್ಟಿ ಅಂತಾರೆ. ಈಚೆ ಭಾಗ್ಯ ಆದಿ ಹಾಸ್ಪಿಟ್ಲಿಗೆ ಬಂದು ಧರ್ಮರಾಜ್ ಅವರು ಅಡ್ಮಿಟ್ ಆಗಿದ್ದಾರಾ ಅಂತ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾರೆ. ಧರ್ಮರಾಜ್ ಸೂರ್ಯವಂಶಿ ಅವರ ಅಡ್ಮಿಟ್ ಆಗಿದ್ದಾರೆ ಅಂತಾರೆ ರಿಸೆಪ್ಷನಿಸ್ಟ್. ಯಾವ ಫ್ಲೋರಲ್ಲಿದ್ದಾರೆ ಅಂತ ಕೇಳಿದಾಗ 3rd ಫ್ಲೋರ್ ಅಂತಾರೆ. ಭಾಗ್ಯ ಆದಿ ಬಂದು ಅವರನ್ನು ನೋಡ್ತಾರೆ. ಸಿಸ್ಟರ್ ಹತ್ರ ಅವ್ರು ಹೇಗಿದ್ದಾರೆ ಮೇಡಮ್, ಆರಾಮಾಗಿದ್ದಾರಾ ಅಂತಾಳೆ ಭಾಗ್ಯ. ಇಲ್ಲ ಮೇಡಮ್, ಸಿಚುವೇಶನ್ ಕ್ರಿಟಿಕಲ್ ಆಗಿದೆ, ಇನ್ನು 2 ದಿನದಲ್ಲಿ ಆಪ್ರೇಷನ್ ಆಗಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಅಂತಾಳೆ ಸಿಸ್ಟರ್. ಅವರನ್ನು ಅಡ್ಮಿಟ್ ಮಾಡಿರೋ ವೈಫ್ ಇದ್ದಾರಲ್ಲ ಅವರಿಗೆ ಎಲ್ಲಿದ್ದಾರೆ ಅಂತಾನೆ ಆದಿ. ಅವರು ಅಂತ ಸಿಸ್ಟರ್ ಆಚೆ ನೋಡುವಾಗ ಕುಸುಮ ಅಡ್ಡ ನಿಂತ್ಕೊಂಡು ಪ್ಲೀಸ್ ಹೇಳಬೇಡ ಅಂತ ಕೈ ಮುಗಿತಾರೆ. ಆಗ ಭಾಗ್ಯ ತಿರುಗಿ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.